ಹಾಯ್ ಗಾಯ್ಸ್, ಹೆಂಗದಿರಿ ಎಲ್ಲರೂ? ಇವತ್ತ ನಾವು ಚಾಮುಂಡಿ ಬೆಟ್ಟ ಎಕ್ಸ್ಪ್ಲೋರ್ ಮಾಡಕ್ ಕರ್ಕೊಂಡ್ ಬಂದಿದ್ದೀನಿ ನಿಮ್ಗ. ಅದು ಹಿಸ್ಟ್ರಿ ಆಕ್ಚುಲಿ ಹೆಂಗಿತ್ತಂತಂದ್ರ, ಚಾಮುಂಡಿ ಬೆಟ್ಟ ಹೆಸರು ಬೀಳಕ್ಕಿಂತ ಮೊದ್ಲು ಇದಕ್ಕೊಂದು ಹೆಸರಿತ್ತು, ಮಾರ್ಬಲ್ಲ ಬೆಟ್ಟ ಅಂತ. ಶಿವನ ಒಂದು ಅವತಾರ, ಅದು ಶಿವನ ಅವತಾರಿಗೆ ಅವ್ರು ಏನ್ ಮಾಡ್ತಾರೆ, ಒಂದು ಹೆಸರು ಇಡ್ತಾರೆ. ಬಟ್ ಆಮೇಲೆ ಇದು ಚಾಮುಂಡಿ ದೇವಿ ಯಾವಾಗ ಮಹಿಷಾಸುರನ್ ಕೊಲ್ತಾರಲ್ಲ, ಬೆಟ್ಟ ಅಂತ ಹೆಸರು ಬೀಳ್ತೈತಿ. 14ನೇ ಶತಮಾನದಾಗ ಈ ಬೆಟ್ಟ ರೆಡಿ ಮಾಡ್ತಾರೆ. ಚಾಮುಂಡಿ ಬೆಟ್ಟ ಅದು ಒಂದು ಹಿಲ್ ಸ್ಟೇಷನ್. ಯಾಕಂತಂದ್ರ ಸಮುದ್ರದಿಂದ 3,500 ಮೇಲ್ಗಡೆ, ಅಂದ್ರೆ ಫೀಟ್ ಮೇಲ್ಗಡೆ ಇದೇನೈತಿ ಬೆಟ್ಟ ಐತಿ. 1660ನೇ ಶತಮಾನದಾಗ ಒಡೆಯರ್ ಇರ್ತಾರಲ್ಲ, ಮಹಾರಾಜರು ಇರ್ತಾರಲ್ಲ, ಅವ್ರ ಏನ್ ಮಾಡ್ತಾರೋ, ಇಲ್ಲಿ ಭಕ್ತಾದಿಗಳಿಗೆ ಈಜೆ ಆಗ್ಲಿ ಅಂತ ಅವ್ರ ಏನ್ ಮಾಡ್ತಾರೋ 1008 ಸ್ಟೆಪ್ಸ್ ನ ಕಟ್ಟಿಸ್ತಾರೆ. ಇಲ್ಲಿ ಲಾರ್ಡ್ ಶಿವ ಏನ್ ಮಾಡ್ತಾರೆ, ಮಾತಾ ಪಾರ್ವತಿ ಹತ್ರ ಹೋಗಿ ಅವ್ರ ಏನ್ ಹೇಳ್ತಾರೆ, ಹುಟ್ಟಿದಾನೆ ಮಹಿಷಾಸುರನ ಅವನ ಹೆಸರು. ಇದು ಇದೊಳಗಿದೆ, ಮತ್ಸ್ಯಪುರಂದಲ್ಲಿ. ಮಹಿಷಾಸುರನ್ ಕೊಂದ ಮೇಲೆ ಅದಕ್ಕೆ ಒಂದು ಹೆಸರು ಬಿದ್ದು ಬಿಡ್ತೈತಿ, ಚಾಮುಂಡಿ ಅಂತ. ಚಾಮುಂಡಿ ಬೆಟ್ಟನ ಹಿಂದೂ ಪುರಾಣದ ಪ್ರಕಾರ ಒಂದು ಶಕ್ತಿಪೀಠನು ಅಂತ. 14ನೇ ಶತಮಾನದಿಂದ ಏನಾಗ್ಬಿಡ್ತೈತಿ, ಇಲ್ಲಿದ್ದ ಒಡೆಯರ್ ಇರ್ತಾರೆ, ಇಲ್ಲಿ ಮಹಾರಾಜರು ಇರ್ತಾರಲ್ಲ, ಅವ್ರ ಏನ್ ಮಾಡ್ತಾರೋ, ಇದೊಂದು ಐತಿಹಾಸಿಕ ಸನ್ನಿವೇಶ ಅಂತ ಅಂದು ಇಲ್ಲಿ ಜನ, ಅಂದ್ರೆ ಇಲ್ಲಿ ಒಡೆಯರು ಇರ್ತಾರಲ್ಲ, ಅವ್ರೇನ್ ಮಾಡ್ತಾರ, ಅವ್ರು ಮಣಿ ದೇವ್ರ ಅಂತ ಪೂಜೆ ಮಾಡ್ತಾರೆ. ಸೊ ಪ್ರತಿ ವರ್ಷ ಏನಾಗ್ಬಿಡ್ತೈತಿ, ಅಂದ್ರೆ ನಾಡ ದೇವಿ ಅಂತಾನು ಕನ್ಸಿಡರ್ ಮಾಡ್ತಾರೆ ಇದನ್ನ. ಮೊದಲು ಕರ್ನಾಟಕ ರಾಜ್ಯ ಸಪರೇಟ್ ಇದ್ದಿರ್ಕಿಲ್ಲ. ಸೊ ಆ ಟೈಮಲ್ಲಿ ಯಾವಾಗ ಮೈಸೂರು ರಾಜ್ಯ ಅಂತ ಇರ್ತೈತಿ, ಓಕೆ. ಸೊ ಆ ಟೈಮ್ನಲ್ಲಿ ಇವ್ರೇನ್ ಮಾಡ್ತಾರೆ, ಇಲ್ಲಿದ್ದ ರಾಜರುಗಳು ಏನ್ ಆಳ್ತಿರ್ತಾರಲ್ಲ, ಅವ್ರು ಮಣಿದೇವ್ರು ಹಾಕಿದ್ದಕ್ಕ ಇದನ್ನ ನಾಡ ದೇವಿ ಅಂತಾನೆ ಹೆಸರಲ್ಲಿ ಕರೀತಾರೆ. ಯಾವ್ದಾದ್ರು ಒಂದು ಸ್ಪೆಷಲ್ ಒಕೇಶನ್ ಇತ್ತಂತಂದ್ರೆ, ಸ್ಪೆಷಲಿ ದಸರಾ ಟೈಮ್ ನಲ್ಲಿ ದೇವಿದು ಮೆರವಣಿಗೆ ಅರಮನೆಯಲ್ಲಿ ಮಾಡ್ತಾರೆ. ಅದು ಅಂಬಾರಿ ಮೇಲೆ ಮಾಡ್ತಾರೆ. ಆನೆ ಇರುತ್ತೆ, ಆನೆ ಮೇಲೆ ಒಂದು ಅಂಬಾರಿ ಇರುತ್ತೆ. ಸೊ ಆ ಅಂಬಾರಿ ಎಂತದ್ ಇರ್ತೈತೆ ಅಂದ್ರೆ ಚಿನ್ನದ ಅಂಬಾರಿ, ಅಂದ್ರೆ ಬಂಗಾರದ ಅಂಬಾರಿ ಇರ್ತೈತೆ ಅದು. ಸೊ 19ನೇ ಶತಮಾನದಾಗ ಆ ಟೈಮ್ದಲ್ಲಿ ಅಷ್ಟು ಟೆಂಪಲ್ ಇಂಪ್ರೂವ್ ಆಗಿರಂಗಿಲ್ಲ. ಸೊ ಕೃಷ್ಣರಾಜ ಒಡೆಯರು 3 ಅಂತ ಇರ್ತಾರಲ್ಲ, ಅವ್ರು ಏನ್ ಮಾಡ್ತಾರೆ, 7 ಸ್ಟೋರಿ ರಾಜಗೋಪುರ ಇಲ್ಲಿ ಕಟ್ಟಿಸ್ತಾರೆ. ಮತ್ತೆ ಇಲ್ಲೆಲ್ಲ ಜ್ಯುವೆಲರಿ ಇದು ಅವೆಲ್ಲ ಏನ ಮಾಡ್ತಾರೆ, ಅವರು ಗಿಫ್ಟ್ ಆಗಿ ಕೊಡ್ತಾರೆ. ಯಾಕಂದ್ರೆ ಸ್ವಲ್ಪ ಟೆಂಪಲ್ ಚಲೋ ಕಾಣ್ಲಿ ಅಂತ. ಗೈಸ್, ಏನಾದ್ರು ಮೈಸೂರಿಗೆ ವಿಸಿಟ್ ಮಾಡ್ತೀರ ಅಂತಂದ್ರೆ ಚಾಮುಂಡಿ ಬೆಟ್ಟ ಅಂತ ವಿಸಿಟ್ ಮಾಡೋದು ಮರಿಬೇಡ್ರಿ.